Jungle. ನಗರದ ಸಾಯಿನಗರದಲ್ಲಿರುವ 26ನೇ ವರ್ಷದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮಾ ಅಂಗವಾಗಿ ಬುಧವಾರ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಜಿ ರಾಮಕೃಷ್ಣ ತಿಳಿಸಿದ್ದಾರೆ. ದೇವಸ್ಥಾನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಲೋಕ ಕಲ್ಯಾಣ, ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿ ಹಾಗೂ ಜನರ ಸುಖ ಶಾಂತಿಗಾಗಿ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿದೆ ಎಂದರು. ಕಾರ್ಯಕ್ರಮವು ಬೆಳಿಗ್ಗೆ 5:45ಗೆ ಕಾಕಡ ಆರತಿಯೊಂದಿಗೆ ಆರಂಭವಾಗಲಿದೆ. ಬಳಿಕ ಪಂಚಾಮೃತಾಭಿಷೇಕ, ಪುಷ್ಪಾರ್ಚನೆ, ವೈವಿಧ್ಯಮಯ ಹೂವಿನ ಅಲಂಕಾರ, ನವಗ್ರಹ ದೋಷ ಪರಿಹಾರ ಪಾರಾಯಣ, ಪಾಲಕಿಯುತ್ಸವ, ಭಜನಾ ಕಾರ್ಯಕ್ರಮ, ಮಹಾಮಂಗಳಾರತಿ, ತೀರ್ಥಪ್ರಸಾದ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಲಿದೆ. ಸುಮಾರು 10,000 ಭಕ್ತರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗುಡಿ ಕಟ್ಟಿ 26 ವರ್ಷಗಳಾಯಿತು. ಈಗ ನಾವು ಈ ಗುಡಿಯಲ್ಲಿ 26ನೇ ಗುರುಪೌರ್ಣಿಮೆಯನ್ನು ನಾಳೆ 29ನೇ ತಾರೀಕಿಗೆ ನಾವು ವಿಜೃಂಭವಾಗಿ ಆಚರಿಸ್ತಾ ಇದ್ದೀವಿ. ಈಗ ನಾವು ಈ ಪ್ರತಿ ವರ್ಷದಂತೆ ಈ ವರ್ಷನೂ ಇನ್ನೂ ಚೆನ್ನಾಗಿ ಮಾಡ್ಬೇಕಂತೇಳಿ ನಾವು ನಮ್ಮ ಕಡೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಇಲ್ಲದಕ್ಕಾಗಿ ಅದ್ರ ಸಲ ಹೋಮ ಅವೆಲ್ಲ ಮಾಡಿಸಿ ಚೆನ್ನಾಗಿ ಪೂಜೆ ಮಾಡ್ಬೇಕಂತ ತೀರ್ಮಾನ ಮಾಡಿಕೊಂಡು ಈ ಸಲ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಸುಮಾರು 10,000 ಜನಕ್ಕೆ ಎಲ್ಲ ಪ್ರಸಾದ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಇಲ್ಲಿ ನಾಳೆ ಎಲ್ಲ ವಿಜೃಂಭಣೆಯಿಂದ ಇಲ್ಲಿ ಬರ್ತಾರಂತ ನಾವು ಅಂದ್ಕೊಂಡಿದ್ವಿ. ನಂತರ ಈ ನಾಳೆ ಮಾರ್ನಿಂಗ್ಲಿಂದ 10:30ವರೆಗೂ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಡೀತಾವೆ. ಅದರ ವಿವರಗಳನ್ನು ನಮ್ಮ ಜೋಶಿಯವರು ಹೇಳ್ತಾರೆ. ಆಮೇಲೆ ಅದಾದ ನಂತರ 10:30ರಿಂದ ಅನ್ನಪ್ರಸಾದ ಎಲ್ಲ ಇದು ಇರ್ತದೆ. ಮತ್ತು ನಾವು ಈ ವರ್ಷ ಈ ಕೋಟಿ ನಾಮ ಮಾಡ್ಬೇಕಂಥೇಳಿ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದು ಕಂಟಿನ್ಯೂ ಆಗಿ ನಡೀತಾ ಇದೆ. ಈಗ ಸುಮಾರು ಅರ್ಧ ಆಗಿದೆ. ಇದು ಹಿಂಗೆ ಕಂಟಿನ್ಯೂ ಪ್ರಾಸೆಸ್ ಮಾಡಿ ಬರೋ ಗುರುಪೂರ್ಣಿಮೆವರೆಗೂ ಇದು ನಾವು ಕಂಟಿನ್ಯೂ ಮಾಡ್ಬೇಕಂತ ಮಾಡಿದ್ವಿ. ಅದಕ್ಕಾಗಿ ಎಲ್ಲರೂ ಬಂದು ಆ ಕಾರ್ಡ್ಗಳು ತೊಗೊಂಡು ನಾಮಗಳನ್ನು ಬರೆದು ಕೊಡಬೇಕಂತೇಳಿ ನಾವು ಎಲ್ಲರನ್ನೂ ಬೇಡ್ಕೊತಿದ್ವಿ. ಮತ್ತು ನಾಳೆ ಎಲ್ಲರೂ ಬಂದು ತಮ್ಮ ತನು ಧನ ಮನದಿಂದ ದೇವರನ್ನು ಪೂಜಿಸಿ ಈ ಕಾರ್ಯಕ್ರಮವನ್ನು ಸಾಕಷ್ಟು ಒಳ್ಳೆಯ ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕಂತೇಳಿ ಎಲ್ಲರನ್ನೂ ಬೇಡ್ಕೊತಿದ್ದೀನಿ. ದೇವಸ್ಥಾನದ ಅರ್ಚಕ ವೆಂಕಟೇಶ್ ಜೋಶಿ ಮಾತನಾಡಿ, ಕಲಿಯುಗದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ಶಿರಡಿ ಸಾಯಿಬಾಬಾ ಶ್ರೀ ದತ್ತಾತ್ರೇಯರ ಅವತಾರವೆಂದು ಭಕ್ತರು ನಂಬಿದ್ದಾರೆ. ದೇವಸ್ಥಾನದಲ್ಲಿ ಶ್ರೀ ಸಾಯಿರಾಮ್ ಕೋಟಿ ಜಪಬರಹ ಮಹಾಸಂಕಲ್ಪ ನಡೆಯುತ್ತಿದ್ದು, ಮುಂದಿನ ಗುರುಪೂರ್ಣಿಮೆಯೊಳಗೆ ಜಪಬರಹ ಪೂರ್ಣಗೊಳಿಸಿ ಹೋಮದಲ್ಲಿ ಸಮರ್ಪಿಸಲಾಗುವುದು ಎಂದು ಹೇಳಿದರು. ಗುರುಪೂರ್ಣಿಮೆಯಂದು ಬೆಳಗ್ಗಿನಿಂದ ಸಂಜೆಯವರೆಗೆ ಒಟ್ಟು 5 ಮಹಾ ಆರತಿಗಳು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸಾಯಿಬಾಬಾರ ಆಶೀರ್ವಾದ ಪಡೆಯುವಂತೆ ಅವರು ಮನವಿ ಮಾಡಿದರು. ಗಂಗಾವತಿ ನಗರದ ಶ್ರೀ ಶಿರಡಿ ಸಾಯಿಬಾ ದೇವಸ್ಥಾನದಲ್ಲಿ 26ನೇ ವರ್ಷದ ಗುರುಪೂರ್ಣಿಮೆ ಆಚರಿಸಲಾಗ್ತಾ ಇದೆ. ಶ್ರೀ ಬಾಬಾ ಅವರಿಗೆ ಬೆಳಿಗ್ಗೆ 5 ಗಂಟೆ 15 ನಿಮಿಷಕ್ಕೆ ಕಾಕಡೆ ಆರತಿ ಪ್ರಾರಂಭವಾಗ್ತದೆ. 6:30ರಿಂದ ಶ್ರೀ ಬಾಬಾ ಅವರಿಗೆ ಪಂಚಾಮೃತಾಭಿಷೇಕ ಹಾಗೂ ಏಕಾದಶ ಫಲ ರುದ್ರಾಭಿಷೇಕಗಳು ಪ್ರಾರಂಭವಾಗ್ತವೆ. 9 ಗಂಟೆಗೆ ಮಹಾಮಂಗಳಾರತಿ, 10:30, 11ರಿಂದ ತೀರ್ಥಪ್ರಸಾದ ಮಹಾ ಅನ್ನ ಸಂತರ್ಪಣೆ ಜರುಗುತ್ತದೆ. ಹಾಗೂ ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನ ಆರತಿ, ಸಾಯಂಕಾಲ 6 ಗಂಟೆ 15 ನಿಮಿಷಕ್ಕೆ ಸಂಧ್ಯಾ ಆರತಿ ಪ್ರಾರಂಭವಾಗ್ತದೆ. ಹಾಗೂ ರಾತ್ರಿ 8:30ಕ್ಕೆ ಶ್ರೀ ಬಾಬಾ ಅವರಿಗೆ ಪಲ್ಲಕ್ಕಿ ಉತ್ಸವ ಇರ್ತದೆ. 9 ಗಂಟೆಗೆ ಶೇಜಾರತಿ, ಮಹಾಮಂಗಳಾರತಿ. ಭಕ್ತಾದಿಗಳು ಆಗಮಿಸಿ ಅನ್ನ ಸಂತರ್ಪಣೆ ಹಾಗೂ ಪೂಜಾದಿಗಳಲ್ಲಿ ಭಾಗವಹಿಸಿ ತನು ಮನದ ಸೇವನೆ ಸಲ್ಲಿಸಿ ಶ್ರೀ ಬಾಬಾರ ಪ್ರತಿಭೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿಜ್ಞಾಪನೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಸದಸ್ಯರಾದ ಹನುಮಂತಯ್ಯ ಶೆಟ್ಟಿ, ಪ್ರಹ್ಲಾದ್, ಸುರೇಶ್, ಕಿರಣ್, ಗುರುರಾಜ್, ರಾಮಚಂದ್ರ ಶೆಟ್ಟಿ, ಕಲ್ಕಿಮೂರ್ತಿ, ನಮಃ ಶಿವಾಯ, ಕೃಷ್ಣಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.